ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗ್ತಾವಾ? ಗ್ಯಾರಂಟಿ ಸ್ಕೀಮ್ಗಳಿಗೆ ಬ್ರೇಕ್ ಬೀಳುತ್ತಾ? ಸದ್ಯಕ್ಕೆ ಇಡೀ ರಾಜ್ಯದ ಜನರಲ್ಲಿ ಮೂಡಿರೋ ಅತಿ ದೊಡ್ಡ ಆತಂಕ ಇದು. ಹೌದು, ದೆಹಲಿಯಲ್ಲಿ ಹೈಕಮಾಂಡ್ ನಡೆಸಿದ ಸರಣಿ ಸಭೆಗಳ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಕೌಂಟ್ಡೌನ್ ಶುರುವಾಗಿದೆ. ನಾಯಕತ್ವದ ಬದಲಾವಣೆ ಫಿಕ್ಸ್ ಆದರೆ ಸದ್ಯ ಚಾಲ್ತಿಯಲ್ಲಿರೋ ಫ್ರೀ ಸ್ಕೀಮ್ಗಳ ಕತೆ ಏನಾಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ. ಒಂದ್ ಕಡೆ ಯಾರು ಸಿಎಂ ಆದ್ರೂ ಗ್ಯಾರಂಟಿಗಳು ನಿಲ್ಲಲ್ಲ ಅಂತ ಹೈಕಮಾಂಡ್ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಒಳ ಕಣ್ಣಿನ ಸತ್ಯ ಬೇರೆನೇ ಇದೆ. ಆರ್ಥಿಕ ಹೊರೆ ಕಡಿಮೆ ಮಾಡಲು ಹೊಸ ಸಿಎಂ ಬಂದ ತಕ್ಷಣ ಗ್ಯಾರಂಟಿಗಳಿಗೆ ಕತ್ತರಿ ಹಾಕ್ತಾರೆ, ಅರ್ಹರಲ್ಲದವರ ಕಾರ್ಡುಗಳನ್ನ ರದ್ದು ಮಾಡ್ತಾರೆ ಅನ್ನೋ ಆತಂಕ ಶುರುವಾಗಿದೆ. ಇತ್ತ ವಿರೋಧ ಪಕ್ಷಗಳು ಕೂಡ ಸಿಎಂ ಕುರ್ಚಿ ಜಗಳದಲ್ಲಿ ಗ್ಯಾರಂಟಿ ಯೋಜನೆ ನಂಬಿದ ಜನಸಾಮಾನ್ಯರು ಬೀದಿಗೆ ಬೀಳೋದು ಗ್ಯಾರಂಟಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿವೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕಾ ಅಥವಾ ಸಿಎಂ ಬದಲಾವಣೆ ಆದ್ರೆ ಗ್ಯಾರಂಟಿಗಳು ಮುಂದುವರಿಯುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯ ರಾಜಕೀಯದ ಅಪ್ಡೇಟ್ಗಳಿಗಾಗಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ.